ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಚಾನಲ್. ನಾನು ನಿಮ್ಗೆ ಇವತ್ತು ಲಕ್ಸುರಿ ಟ್ರಿಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಅಡ್ರೆಸ್ ನೋಡ್ತಾ ಇದ್ದೀರಾ ನೀವೇ. ನಾನು ಹೇಳೋಕ್ಕಿಂತ ಮುಂಚೆ ಆಂಜನಪುರ ಟೌನ್ಶಿಪ್ಪು 5th ಬ್ಲಾಕು. ಡೈರೆಕ್ಟಾಗಿ ಬರ್ಬೋದು. ಫೋನ್ ಮಾಡಿದರೆ ಬೀಗ ಅರೇಂಜ್ ಮಾಡ್ತೀನಿ. ಇದು ನಮಗೆ ನಾರ್ತ್ ಈಸ್ಟ್ ಕಾರ್ನರು 1300 ಸ್ಕ್ವೇರ್ ಫೀಟ್ ಬರುತ್ತೆ. ಕಾರ್ಪೆಟ್ ಏರಿಯಾ. ಈ ಫೇಸ್ ಏನಿದೆಯಲ್ಲ ನಮಗೆ ಈಸ್ಟ್ ಫೇಸ್ ಸಿಗುತ್ತೆ. ಈ ಕಡೆ ಫೇಸ್ ಏನಿದೆಯಲ್ಲ ನಾರ್ತ್ ಫೇಸು. 2 ಗೇಟ್ಗಳು ನಮ್ಗೆ ಕೊಟ್ಟಿದ್ದಾರೆ. ಎಸ್ ಗೇಟು, ಅದ್ರ ಜೊತೆಗೆ ಫಂಟ್ರಮ್ಯಾಕ್ಸ್ ಅಟ್ಯಾಚ್ ಆಗಿದೆ. ಈ ಕಡೆ ವಾಕಬಲ್ ಗೇಟ್ ಇದೆ. ನಾರ್ತ್ ಫೇಸು ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಇದೆ, ಸರಿನಾ. ಇದು ನಮಗೆ ದೇವರ ಮೂಲೆ ಅಂತೀವಲ್ವ, ಅದು ತುಂಬ ಬೆಳೆದಿದೆ. ವಾಸ್ತು ಪ್ರಕಾರ ಒಳ್ಳೆಯದಂತ ಹೇಳ್ತಾರೆ. ಈ ಕಡೆ ಎಲ್ಲ ಸ್ಟ್ರೆಚರ್ ಪೇಂಟು. ಮನೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿರುವಂಥದ್ದು. ರಸ್ತೆ ಬಗ್ಗೆ ಹೇಳಬೇಕಂದ್ರೆ 30 ಅಡಿ ವೈಡ್ ರಸ್ತೆ ಇದೆ, ಈಸ್ಟ್ ಫೇಸಲ್ಲೂ ಮತ್ತು ನಾರ್ತ್ ಫೇಸಲ್ಲೂ. ತುಂಬ ಮನೆಗಳು ಡೆವಲಪ್ ಆಗಿರುವಂತಹ 5th ಬ್ಲಾಕ್ ಇದು. ಇಲ್ಲಿ ಬೋರ್ವೆಲ್ ಇದೆ. ಆ ಕಡೆ ಒಂದು ಎಲೆಕ್ಟ್ರಿಕ್ ಮೀಟರ್ ಬರುತ್ತೆ. ಮೇನ್ ಗೇಟು ಎಂಟ್ರೆನ್ಸೇ ನಮಗಿಲ್ಲಿ ಸಂಪಿದೆ. ಕಾರ್ ಪಾರ್ಕಿಂಗಿಗೆ ಫುಲ್ ಸ್ಪೇಷಿಯಸ್ ಜಾಗನ ಬಿಟ್ಕೊಟ್ಟಿದ್ದಾರೆ. 2 ಕಾರ್ನ ನಿಲ್ಲಿಸ್ಕೋಬೋದು. ಪಾರ್ಕಿಂಗಲ್ಲಿ ತುಂಬ ಕೆಲಸಗಳು ಮಾಡಿದ್ದಾರೆ ಇವರು, ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲೊಂದು ವಾಕಬಲ್ ಗೇಟ್ ಇದೆ, ಸರಿನಾ. ಇಲ್ಲಿ ನಿಮಗೆ UPS ಪಾಯಿಂಟು, ಮತ್ತು ಇಲ್ಲಿ ನಿಮಗೆ ಲಿಫ್ಟ್ ಪ್ರಾವಿಷನ್ ಸ್ಟಾರ್ಟಿಂಗ್ ಸಿಗುತ್ತೆ. ಇದು ಬಯೋಮೆಟ್ರಿಕ್ಕು, ಪಾಸ್ವರ್ಡು ಮತ್ತು ಕಾರ್ಡು ಆಪ್ಷನ್ಸಲ್ಲಿ ಇರುವಂಥದ್ದು. 1 BHK ರೆಂಟಲ್ ಪರ್ಪಸ್ಸು ಅಥವಾ ನಿಮ್ಮ ಓನ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. 6 ಫೀಟ್ ಹೈಟು ವೆಟರ್ಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ. 2x4 ಮ್ಯಾಟ್ ಫಿನಿಷಿಂಗು ಮತ್ತು ವೆಂಟಿಲೇಷನ್ಗೆ MS ರೈಲಿಂಗ್ಸು. ಅಲ್ಲಿ ಗ್ಯಾಸ್ ಪ್ರೊವಿಷನ್ ಇದೆ. ನಲ್ಲಿ ಕನೆಕ್ಷನ್ ಎಲ್ಲ ಇಲ್ಲಿ ಬಿಟ್ಟಿದ್ದಾರೆ. ಮತ್ತು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ನ ಬಿಟ್ಟಿರುವಂಥದ್ದಲ್ಲಿ ಕಾರ್ನರ್. ಟೋಟಲ್ ನಮಗೆ 6ರಿಂದ 8 ಕ್ಯಾಮ್ರಾಗಳು ಇದೆ ಸೆಕ್ಯೂರಿಗೆ. ಸೇಫ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು, ಸರಿನಾ. ಈಗ 1 BHK ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಈ ಏರಿಯಾದಲ್ಲಿ 10ರಿಂದ 12 ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಈ 1 BHKಗೆ. 2x4 ವೆಟರ್ಫೆಟ್ ಟೈಲ್ಸು ಫ್ಲೋರಿಂಗ್ ಕೊಟ್ಟಿದ್ದಾರೆ. ಮತ್ತು ಇದು ಹಾಲು, ಓಕೆನಾ. ಸರಿ, 1 BHKಗೆ ಏನೇನು ಕೊಟ್ಟಿದ್ದಾರೆ ಅಂದರೆ, ಒಂದು TV ಕ್ಯಾಬಿನೆಟ್ ಇದೆ, ಒಂದು ಅಡುಗೆ ಮನೆ ಮತ್ತು ಒಂದು ಬೆಡ್ರೂಮು, ಹಾಗೆ ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ, ಸರಿನಾ. ಇದು 1 BHK ಲಕ್ಷಣ. ನೋಡಿ, ಇಲ್ಲಿ TV ಕ್ಯಾಬಿನೆಟ್. ಒಂದು ಚಿಕ್ಕ ಫ್ಯಾಮಿಲಿಗೆ ಆರಾಮಾಗಿ ಬಾಡಿಗೆ ಕೊಡ್ಬೋದು. ಮತ್ತು ಅಡುಗೆ ಮನೆ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ, L ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ವಾರ್ಡ್ರೋಬ್ ಎಲ್ಲ ಇದೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಇದು 1 BHK ಅಷ್ಟೇ, ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಇಲ್ಲಿ ಹ್ಯಾಂಡ್ ವಾಶು ಅಥವಾ ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಟ್ಕೋಬೋದು. ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ. ಹಾಗೆ ಇದು ಒಂದು ಬೆಡ್ರೂಮ್. ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರು, ವೆಂಟಿಲೇಷನ್, ಸೆಟ್ ಬ್ಯಾಕ್ ಎಲ್ಲ ಕಡೆ ಬಿಟ್ಟಿದ್ವಿ. ಚೆನ್ನಾಗಿ ಬರುತ್ತೆ ಗಾಳಿ ಬೆಳಕು ಎಲ್ಲ ನಿಮಗೆ ಮನೆಗೆ, ಡೌಟೇ ಇಲ್ಲ. ಈ ಸಮಯ ಸಂಜೆ ನಾನು ವೀಡಿಯೋ ಮಾಡ್ತಾ ಇರೋದು, ಹಾಗಾಗಿ ನಿಮಗೆ ಸ್ವಲ್ಪ ಬ್ಲ್ಯಾಕ್ನೆಸ್ ಬರ್ಬೋದು ಅಷ್ಟೇ. ನೋಡಿ, ಇಷ್ಟು ಹಾಲ್ ದೊಡ್ಡದಾಗಿದೆ, ಡೌಟೇ ಇಲ್ಲ. ಗೆಳೆಯರೆ, ಈಗ ಮೇನ್ ಮನೆಯ ಫಸ್ಟ್ ಫ್ಲೋರ್ಗೆ ಹೋಗೋಣ. ನೋಡಿ, 4 ಅಡಿ ವೈಡ್ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. SS ರೈಲಿಂಗ್ಸು 304 ಗೇಜಿಂದು. ಶೂ ರ್ಯಾಕ್ಗಳು ನೋಡಿ, ಇಲ್ಲಿ ಕೂತ್ಕೊಂಡು ಶೂ ಎಲ್ಲ ಹಾಕ್ಕೊಳ್ಳೋದಕ್ಕೆ. ಮತ್ತು ಇಲ್ಲಿ ನಿಮ್ಮ ಹತ್ರ ಎಷ್ಟೇ ಜೊತೆ ಶೂ ಇದ್ದರೆ ಇಲ್ಲಿ ಇಟ್ಕೋಬೋದು, ಸರಿನಾ. ಚೆನ್ನಾಗಿದೆ. ರೈಟ್, ಈಗ ನಾವು ಸ್ಟೇರ್ಕೇಸ್ ತೋರಿಸ್ತಾ ಇದ್ದೀನಿ ಫಸ್ಟ್ ಫ್ಲೋರ್ ಹೋಗೋದಕ್ಕೆ. 2 ಕಡೆಯೂ ನಮಗೆ ಸ್ಮಾರ್ಟ್ ಟೈಲ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಟೈಲ್ಸ್ಗಳು ಎಲ್ಲ ಸ್ಮಾರ್ಟ್ ಮಾರ್ಬಲ್, ಅದು ಟೈಲ್ಸ್ ಎಲ್ಲ ಸ್ಮಾರ್ಟ್ ಮಾರ್ಬಲ್ಸ್, ಓಕೆ. ಸ್ಟೇರ್ಕೇಸ್ ಎಲ್ಲ ಗ್ರಾನೈಟು. SS ರೈಲಿಂಗ್ಸ್ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲಿ ಟಫನ್ ಗ್ಲಾಸು ವೆಂಟಿಲೇಷನ್ಗೆ. MS ರೈಲಿಂಗ್ಸು ಫುಲ್ಲು ಸುತ್ತ ಫಿನ್ಸಿಂಗ್ ಆಗಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು 5 ಅಡಿಯಿಂದ 10 ಅಡಿ ವರಾಂಡ ಸಿಗುತ್ತೆ. ಹೊರಗಡೆ ಚೇರೆಲ್ಲ ಹಾಕ್ಕೊಂಡು ಕೂತ್ಕೋಬೋದು.
PVC ಫಾಲ್ ಸೀಲಿಂಗು ಸ್ಪಾಟ್ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿರುವಂಥದ್ದು. 4 ಅಡಿ ಹೈಟ್ ಆಗಿದೆ. SS ರೇಲಿಂಗ್ಸ್ ಸಮೇತ ನಿಮಗೆ ಟಫನ್ ಗ್ಲಾಸ್ನ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲಿ ತುಳಸಿ ಕಟ್ಟೆ ಎಲ್ಲ ಇಟ್ಕೊಂಡು ಪೂಜೆ ಬೇಕಾದ್ರೆ ಮಾಡ್ಬೋದು, ತುಂಬ ಜಾಗ ಇದೆ. ಸರಿ, ಹಾಗಾದರೆ ಮನೆ ಒಳಗಡೆ ಹೋಗೋಣ ಗೆಳೆಯರೆ. ಈಸ್ಟ್ ಫೇಸ್ ಮೇನ್ ಡೋರು, ಟೀ ಕುಡ್ ಡೋರು, 8 ಇಂಚಸ್ ವಾಸ್ಕಲ್ ಕೊಟ್ಟಿದ್ದಾರೆ. ವೆಲ್ಕಮ್ ಬೋರ್ಡ್ ಇದೆ, ಎಲ್ಲ ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿರುವಂಥದ್ದು. ನಿಮಗೆ ಯಾವ ದೇವರು ಇಷ್ಟನೋ ಆ ದೇವರ ವಿಗ್ರಹ ಅಥವಾ ಸ್ಟಿಕ್ಕರಿಂಗ್ ಏನಾದ್ರು ಮಾಡಿಸ್ಬಹುದು. ಸರಿನಾ? ಇದು ಹಾಲಲ್ಲಿ ಎಂಟ್ರಿ. ಈಗ ಇದು ಫ್ಲೋರಿಂಗ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ಸಿಗುತ್ತೆ. ವೆಂಟಿಲೇಷನ್ ಕಾರ್ನರು ಸಿಕ್ಕಾಪಟ್ಟೆ ಗಾಳಿ ಬೆಳಕು ಒಳಗಡೆ ಬರುತ್ತೆ. ನೋಡ್ತಾ ಇದ್ದೀರಾ? ಬಿಗ್ ಹಾಲ್. ವಾವ್, ಫುಲ್ ವಿನಿಯರು ಇಂಟೀರಿಯರ್ ವರ್ಕ್ ಏನು ನೋಡ್ತಾ ಇರಲ್ಲ, ಫುಲ್ಲು ಚೆನ್ನಾಗಿದೆ. ಇಲ್ಲಿ TV ಕ್ಯಾಬಿನೆಟ್ ಇದೆ. TV ಕ್ಯಾಬಿನೆಟ್ಟು ಆಪೋಸಿಟ್ಟು ಲೈಕ್ ಈ ಥರ ಬರುತ್ತೆ. ವಾವ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮನೆ. ಸರಿ, ಹಾಗಾದರೆ ನೋಡಿ, ಇಲ್ಲಿ ಕಾರ್ನರ್ ವೆಂಟಿಲೇಷನ್ ಅಲ್ಲೂ ಕೂಡ ಬರುತ್ತೆ, ಅದು ಫಿಕ್ಸಬಲ್. ಅದು ಇಲ್ಲಿ ಆಪೋಸಿಟು ಲಿಫ್ಟ್ ಇದೆ, ಪೂಜಾ ರೂಮು, ಇಲ್ಲಿ TV ಕ್ಯಾಬಿನೆಟ್ಟು. ಈಗ ನಾನು ನಿಂತಿರುವ ಸ್ಥಳ ಸೋಫಾ ಸೆಟ್ನ ಇಟ್ಕೊಳ್ಳೋವಂಥದ್ದು. ನಿಮಗೆ ಅಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಸಿಗುತ್ತೆ, ಕಾಮನ್ ಬಾತ್ರೂಮು ಮತ್ತು ಒಂದು ಬೆಡ್ರೂಮ್ ಬರುತ್ತೆ. ಇದೊಂದು TV ಕ್ಯಾಬಿನೆಟು ಸಕ್ಕತ್ತಾಗಿದೆ. ಇಂಟೀರಿಯರ್ ವರ್ಕ್ ಮಾತ್ರ ಕೂಲಾಗಿ ಬಂದಿದೆ, ಫಿನಿಶಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ರೈಟ್, ಎಲ್ಲ ವಾಲ್ ಕ್ಲೈಂಡಿಂಗು. ಈಗ ನಾವು ಸೋಫಾ ಸೆಟ್ನ ನೋಡಿ ಇಲ್ಲಿ ಸ್ಟ್ರೈಟಾಗಿ ಹಾಕ್ಕೋಬೋದು. ಸ್ಟ್ರೈಟಾಗಿ ಹಾಕ್ಕೊಂಡು ನಿಮಗೆ ಓಡಾಡೋಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಬಿಟ್ಟು ಬೇಕಾದ್ರೆ ಕಂಟಿನ್ಯೂ ಮಾಡ್ಕೋಬೋದು. ಹಾಲ್ ದೊಡ್ಡದು ಬಂದಿರೋದೇ ಕಾರಣ ಈ ಕಾನ್ಸೆಪ್ಟಲ್ಲಿ ಇಟ್ಟಿರೋದ್ರಿಂದ. ಸರಿನಾ? ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಈ ಕಡೆನೇ ಬಂದಿದ್ದೀನಿ ಅಂದಮೇಲೆ ಇದು ತೋರಿಸ್ಕೊಡ್ತೀನಿ ನೋಡಿ. ಇದು ಕಾರ್ನರು ವೆಂಟಿಲೇಷನ್ಗೆ ಹಿಚ್ಚಿಂಗ್ ಗ್ಲಾಸ್ನ ಹಾಕಿರುವಂಥದ್ದು. ಸಖತ್ತಾಗಿ ಬೆಳಕು ಬರುತ್ತೆ. ಲಿಫ್ಟು ಮತ್ತು ಪೂಜಾ ರೂಮ್. ಪೂಜಾ ರೂಮು 2 ಡೋರ್ ಇದೆ. ಇಲ್ಲಿ 2 ಅಥವಾ 3 ಈಸಿಯಾಗಿ ಕೂತ್ಕೊಂಡು ಪೂಜೆನ ಮಾಡಬಹುದು. ಪ್ಯೂರ್ ವೈಟ್ ಸ್ಮಾರ್ಟ್ ಮಾರ್ಬಲ್ಸ್ನ ಕೊಟ್ಟಿರುವಂಥದ್ದು. ಇದು ಪೂಜಾ ರೂಮ್ ಆಯಿತು ಗೆಳೆಯರೆ. ಈಗ ಅಡುಗೆ ಮನೆಯನ್ನು ತೋರಿಸ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಡೈನಿಂಗ್ ಹಾಲ್ ಏರಿಯಾ. ಇದು ಯುಟಿಲಿಟಿ ಮತ್ತು ಅಡುಗೆ ಮನೆ. ಅಡುಗೆ ಮನೆ ನೋಡ್ತಾ ಇದ್ದೀರಾ, ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಕ್ವಾಡ್ಸ್ ಆಗಿರುತ್ತೆ. ಆಲ್ ಸಾಫ್ಟ್ ಟ್ಯಾಂಡಮ್ ಬಾಕ್ಸ್ಗಳು, ಫುಲ್ ಅಕ್ರಾಲಿಕ್ಕು. ವೆಂಟಿಲೇಷನ್ಗೆ 2 ಕಡೆ ವಿಂಡೋ ಇದೆ. ಆಮೇಲೆ ಇಲ್ಲಿ ವಾಟರ್ ಪ್ಯೂರಿಫೈ, ಇಲ್ಲಿ ಚಿಮ್ನಿ, ಇಲ್ಲಿ ಕೆಳಗಡೆ ಗ್ಯಾಸು, ಇಲ್ಲಿ ಪ್ಯಾಂಟ್ರಿ ಯೂನಿಟ್ ಬರುತ್ತೆ. ಸೂಪರ್. ಫ್ರಿಜ್ ಪಾಯಿಂಟು ಇಲ್ಲಿದೆ, ಇಲ್ಲಿ ಇಟ್ಕೋಬೋದು ಫ್ರಿಜ್ನ. ಅದರಲ್ಲಿ ಗ್ಲಾಸ್ಗಳು ಬರುತ್ತಂತೆ ಅಡ್ಡ ಬೇರೆ ಥರ ಮಾಡಿಕೊಡ್ತಾರೆ. ಇದು ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ ನೀವು 4 ರಿಂದ 6 ಸೀಟ್ ಇರುವಂತಹ ಒಂದು ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ಇಲ್ಲಿ ಪ್ಯಾಂಟ್ರಿ ಬಾಕ್ಸು ಎಲ್ಲ ಜಿ ಪ್ರೊಫೈಲ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ವಿತ್ ಲೈಟಿಂಗ್ ಇದೆ ಇದರಲ್ಲಿ. ಗುಡ್, ಇದಿಷ್ಟ ಆಯಿತು. ಸರಿ, ಹಾಗಾದರೆ ಅಡುಗೆ ಮನೆ ನೋಡಿದ್ದೀರಾ. ಇಲ್ಲಿ ಯುಟಿಲಿಟಿ ಕೂಡ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ. ಗೆಳೆಯರೆ, ಯುಟಿಲಿಟಿ ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ. MS ರೇಲಿಂಗ್ಸ್, ಯಾರು ಏನೂ ಬರೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಒಂದು ಸಿಂಕ್ ಹಾಕಿದ್ದಾರೆ. ಈ ಕಡೆ ಸೈಡ್ ನೀವು ಬೇಕಾದ್ರೆ ಡಿಶ್ ವಾಷರ್ ಇದೆ ಅಂತಂದರೆ ಇಟ್ಕೋಬಹುದು. ಸರಿನಾ? ದಿಸ್ ಈಸ್ ಯುಟಿಲಿಟಿ. ಈ ಸ್ಟೇರ್ಕೇಸ್ ಕೆಳಗಡೆ ಸ್ಟೋರೇಜ್ ಪಾಯಿಂಟ್ ಎಲ್ಲ ಸಿಗುತ್ತೆ ನಮಗೆ. ಈಗ ಮತ್ತೆ ಇಲ್ಲಿ ನಮಗೊಂದು ಕಾಮನ್ ಬಾತ್ರೂಮು ಮತ್ತು ಒಂದು ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ.
ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ, ಇಲ್ಲಿ ಡೈನಿಂಗ್ ಟೇಬಲ್ ಇದೆಯಲ್ವ, ಇಲ್ಲಿ ಊಟ ಗೀಟ ಎಲ್ಲ ಆದರೆ ಇಲ್ಲಿ ಕೈ ತೊಳ್ಕೊಳ್ಳೋದಕ್ಕೆ ಮಾಡಿಕೊಡ್ತಾರೆ. ಇದು ಬೆಡ್ರೂಮು, ಇದು ಕಾಮನ್ ಬಾತ್ರೂಮು. ಓಕೆ, ರೈಟ್. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಜಾಗೋರ್ ಫಿಟ್ಟಿಂಗ್ ಎಲ್ಲ ಸಿಗುತ್ತೆ. 2x4 ವೆಟ್ರೂ ಫೆಟಲ್ಸ್ ಟಾಪ್ ಟು ಬಾಟಮು, ಆ್ಯಂಟಿ ಸ್ಕಿಡ್ಡು ಫ್ಲೋರಿಂಗು, ಟಾಪ್ ಅಪ್ಪು ಎಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಇದು ಮಿರರಿಂಗ್ ಎಲ್ಲ ಸರಿನಾ. ಇದು ಬೆಡ್ರೂಮ್ ಬಂದು ಒಂದು ಕಿಂಗ್ ಸೈಜ್ ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇದೆ. ಮತ್ತು ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ವಾರ್ಡ್ರೋಬ್ಗಳೆಲ್ಲ ಸಿಗುತ್ತೆ. ಎಲ್ಲ ಅಕ್ರಾಲಿಕ್, ಅದು ಗ್ರೇ ಕಲರು ಆ್ಯಂಡ್ ವೈಟ್ ಕಾಂಬಿನೇಷನು. ಡ್ರೆಸ್ಸಿಂಗ್ ಕ್ಯಾಬಿನೆಟು, ಕೆಳಗಡೆ ಡ್ರಾಯರು, ಸ್ಲೈಡಿಂಗ್ ಡೋರ್ನ ಕೊಟ್ಟಿರುವಂಥದ್ದು. ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಇದೆ, ಚೆನ್ನಾಗಿದೆ ಪವರ್ ಡಿಸೈನ್. ಹಾಗೆ POP ಫಾಲ್ ಸೀಲಿಂಗು, ಫ್ಯಾನು ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಮೊಬೈಲ್ ಹೋಲ್ಡರು ಎಲ್ಲ ಇದೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ ಮತ್ತು ಒಂದು ಬಾಲ್ಕನಿ ಕೂಡ ಮಾಡಿದ್ದಾರೆ. ಕಾರ್ನರ್ ಅಲ್ವಾ, PVC ಫಾಲ್ ಸೀಲಿಂಗು, ಇಲ್ಲಿ ಟಫನ್ ಗ್ಲಾಸು, ಬಾಲ್ಕನಿ. ಇಲ್ಲಿ ಸುತ್ತಮುತ್ತ ತುಂಬ ಅಪಾರ್ಟ್ಮೆಂಟ್ಗಳಿದೆ ಈ ಮನೆಗೆ. ಇದು ಫಸ್ಟ್ ಬೆಡ್ರೂಮು, ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಫಸ್ಟ್ ಫ್ಲೋರ್ ಆಯಿತು, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ತೋರಿಸಿದ್ದೀನಿ. ಈಗ ಸೆಕೆಂಡ್ ಫ್ಲೋರ್ಗೆ ಮೂವ್ ಆಗೋಣ. ಟೀಕುಡ್ ಪಿಲ್ಲರ್ ಕೊಟ್ಟಿದ್ದಾರೆ, 12 mm ಟಫನ್ ಗ್ಲಾಸ್ ಅದಕ್ಕೆ ಅಟ್ಯಾಚ್ ಆಗಿದೆ. ಇಟಾಲಿಯನ್ ಮಾರ್ಬಲ್ಲು ಸ್ಟೇರ್ಕೇಸು, ಪ್ರೊಫೈಲ್ ಲೈಟ್ ನಿಮಗೆ ಕಂಟಿನ್ಯೂ ಟಾಪ್ವರೆಗೂ ಬರುತ್ತೆ ಸ್ಟೇರ್ಕೇಸ್ ಲೈಟಾಗಿ. ಇಲ್ಲಿ ನೋಡಿ, ವೆಂಟಿಲೇಷನ್ಗೆ ವಿಂಡೋ ಕೊಟ್ಟು ಮತ್ತೆ ಇಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಸಕ್ಕತ್ತಾಗಿ ಬಂದಿದೆ ಲುಕ್ಕು. ಈಗ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಬಂದು ಒಂದು ಕಾಮನ್ ಬಿಗ್ ಬಾಲ್ಕನಿ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮು, ಇದು ಚಿಲ್ಡ್ರನ್ ಬೆಡ್ರೂಮು. ಆಪೋಸಿಟ್ಟು ಕಾಮನ್ ಬಾಲ್ಕನಿ ಇದೆ. ನಾನು ನಿಮಗೆ ಫಸ್ಟು ಮಾಸ್ಟರ್ ಬೆಡ್ರೂಮ ತೋರಿಸ್ಕೊಟ್ಬಿಡ್ತೀನಿ. ಓಕೆ, ಕ್ಲಿಯಾರಿಟಿಗೋಸ್ಕರ ಅಷ್ಟೇ ನಾನು ತೋರಿಸೋದು. ಮಾಸ್ಟರ್ ಬೆಡ್ರೂಮ್ ನೋಡಿ ಹೇಗಿದೆ. ಕಿಂಗ್ ಸೈಜ್ ಕಾಟ್ ಇದೆ ವಿತ್ ಹೈಡ್ರಾಲಿಕ್ ಲಿಫ್ಟು, ಚಾರ್ಕೋಲ್ ಲ್ಯಾಮಿನೇಷನ್ ಶೀಟ್ ಸಿಗುತ್ತೆ. ಮತ್ತು ಇಲ್ಲಿ ಒಂದು ಬಿಗ್ ವಿಂಡೋ, TV ಕ್ಯಾಬಿನೆಟ್ಟು, ಈ ಡೋರ್ ಹಿಂದ್ಗಡೆ ಸ್ಟಡಿ ಕ್ಯಾಬಿನೆಟ್ಟು ವಿತ್ ಬಾಲ್ಕನಿ. 1300 ಸ್ಕ್ವೇರ್ ಫೀಟ್ ಮೈಂಡಲ್ಲಿ ಇಟ್ಕೊಳ್ಳಿ, ತುಂಬ ದೊಡ್ಡದಾಗಿ ಬರುತ್ತೆ ಸ್ಪೇಸು. ಬಾಲ್ಕನಿ, ಎಲ್ಲ ರೂಮ್ಗೂ ಬಾಲ್ಕನಿಗಳಿದೆ. ಮಸ್ಕಿಟೋ ಲೇಯರ್ ಕೂಡ ಅದರಲ್ಲಿದೆ ಸರಿನಾ, ಎಲ್ಲ ವಿಂಡೋಗಳಲ್ಲಿ. ಇಲ್ಲಿ ನೋಡಿ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಎಲ್ಲ ಅಕ್ರಾಲಿಕ್ ಆಗಿರುತ್ತೆ. ಕೆಳಗಡೆ ಡ್ರಾಯರ್ಗಳಿದೆ. ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟು, ಈ ವಾಲ್ ಹಿಂದ್ಗಡೆ ಬಾತ್ರೂಮು. ನೋಡಿ, 1x1 ಸೆರಾಮಿಕ್ ಟೈಲ್ಸು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ವೆಟ್ರೂ ಫೆಟಲ್ಸ್ ಟಾಪ್ ಟು ಬಾಟಮ್. ರೈಟ್, ನೆಕ್ಸ್ಟ್ ಲೆವೆಲ್ ಬೆಡ್ರೂಮ್. ಸಖತ್ತಾಗಿದೆ. ಡೋರ್ ಟೈಲ್, ಸ್ಟಡಿ ಕ್ಯಾಬಿನೆಟ್ ಎಲ್ಲ ಇದೆ. ಇದರ ಆಪೋಸಿಟೇ ನಮಗೊಂದು ಬೆಡ್ರೂಮ್ ಇದೆ, ಚಿಲ್ಡ್ರನ್ ಬೆಡ್ರೂಮ್ ಅಥವಾ 3ನೇ ಬೆಡ್ರೂಮು. ಇಲ್ಲೂ ಕೂಡ ನಮಗೆ ಕಿಂಗ್ ಸೈಜ್ ಕಾಟ್ ಇದೆ. ಎಲ್ಲ ಚಾರ್ಕೋಲ್ ಶೀಟ್ ಲ್ಯಾಮಿನೇಷನು, ವೆಂಟಿಲೇಷನ್ಗೆ 2 ವಿಂಡೋ, ಮತ್ತು POP ಫಾಲ್ ಸೀಲಿಂಗು ಮತ್ತು ವಿನಿಯರ್ ಲ್ಯಾಮಿನೇಷನ್ನು.
ಮೊಬೈಲ್ ಹೋಲ್ಡರ್ ಎಲ್ಲ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ಓಪನ್ ಡೋರ್ ವಾರ್ಡ್ರೋಬ್ಗಳಿದೆ. ಗ್ಯಾಪ್ ಏನು ಕಾಣಿಸ್ತಿದೆ ಅಲ್ಲಿ ಗ್ಲಾಸಿಂಗ್ ಸೆಟಪ್ ಬರುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳು, ಕೆಳಗಡೆ ಡ್ರಾಯರು ವಿತ್ ಟಿ ವಿ ಕ್ಯಾಬಿನೆಟ್ಟು. ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಬಾತ್ರೂಮ್, ಫಿನಿಶಿಂಗ್ ಸೂಪರಾಗಿ ಬಂದಿದೆ. ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ, ಅದು ಕೂಡ ಆಯಿತು ಅಂದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಮನೆ. ಸರಿ, ಹಾಗಾದರೆ ಈಗ ನೆಕ್ಸ್ಟು ಕಾಮನ್ ಬಾಲ್ಕನಿ ಇದೆ, ತೋರಿಸ್ಕೊಡ್ತೀನಿ. ಈ ಸೆಕೆಂಡ್ ಫ್ಲೋರ್ಗೆ ಲಿಫ್ಟ್ ನಮಗೆ ಇಲ್ಲಿ ಬರುತ್ತೆ. ಓಕೆನಾ, 2 ಬೆಡ್ರೂಮ್ಗಳು ಆಗಿದ್ಮೇಲೆ ಲಿಫ್ಟ್ ಬರುತ್ತೆ. ಇಲ್ಲೂ ಕೂಡ ಕಾರ್ನರಲ್ಲಿ ಹಿಚಿಂಗ್ ಗ್ಲಾಸ್ ಹಾಕಿ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ಇಲ್ಲಿ ಒಂದು ಟಿ ವಿ ಕ್ಯಾಬಿನೆಟ್ ಥರ ಮಾಡಿದ್ದೀವಿ. ಎಲ್ಲ ಕಡೆ ಅದೇ ಇದೆ, ಬೇಕಾದರೆ ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೊಳ್ಳಿ. ಇದು ಒಂದು ರೂಮ್ ಥರ ಆದರೂ ನೀವು ಕನ್ಸಿಡರ್ ಮಾಡ್ಕೋಬೋದು, ಹೇಗಾದರೂ ಮಾಡ್ಕೋಬೋದು. ಟೋಟಲ್ 2 ರೂಮ್ ಇಲ್ಲಿದೆ. ಇದು 3ನೇ ಬೆಡ್ರೂಮ್ ಮಾಡೋ ಬದಲು ನಾವು ಕಾಮನ್ನಾಗಿ ಬಾಲ್ಕನಿನ ಮಾಡಿಕೊಟ್ಟಿದ್ದೀವಿ. ನಿಮಗೆ ಬೇಡ ಅಂತಂದರೆ ಹೇಗೆ ಬೇಕೋ ಕನ್ವರ್ಟ್ ಮಾಡ್ಕೋಬೋದು. ಇದು ಒಂದು ರೂಮ್ ಥರ ಬರುತ್ತೆ ನೋಡಿ. ಬಾಲ್ಕನಿ ಇದು ಕಾಮನ್ ಕಾರ್ನರ್, ತುಂಬ ಜಾಗ ಇದೆ. ನಿಮಗೆ 2x2 ವುಡನ್ ಪ್ಯಾಟರ್ನ್ ಇರುವಂತಹ ಸೆರಾಮಿಕ್ ಟೈಲ್ಸ್ನ ಕೊಟ್ಟಿದ್ದಾರೆ. CNC ಕಟ್ಟಿಂಗ್ ಎಲ್ಲ ಕಡೆ MX ರೈಲಿಂಗ್ಸ್ ಕೊಟ್ಟಿದ್ದಾರೆ. ವೆಟ್ರೋಫೈಟ್ ಟೈಲ್ಸ್ 2x4 ವಾಲ್ ಕ್ಲೈನಿಂಗು, ಹಾಗೆ PVC ಫಾಲ್ ಸೀಲಿಂಗು, ಸ್ಪಾಟ್ಲೈಟು. ಇದು ಕಾಮನ್ ಬಾಲ್ಕನಿ. ತುಂಬ ಅಪಾರ್ಟ್ಮೆಂಟ್ಗಳಿದೆ ಇಲ್ಲೆಲ್ಲ. ಸರಿ, ಹಾಗಾದರೆ ಕಾಮನ್ ಬಾಲ್ಕನಿ ಕೂಡ ನೋಡಿದ್ದೀರಾ. ಸೆಕೆಂಡ್ ಫ್ಲೋರ್ ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ. ನೀವು ಹೇಗಾದರೂ ಕನ್ವರ್ಟ್ ಮಾಡ್ಬೋದು, ರೂಮೇ ಮಾಡ್ಬೋದು ಇದು ಬೇಕಾದ್ರೆ ನಾವು. ರೈಟ್, ಸೆಕೆಂಡ್ ಫ್ಲೋರ್ ಆಯಿತು ಗೆಳೆಯರೆ. ಈಗ ಥರ್ಡ್ ಫ್ಲೋರ್ ಮೂವ್ ಆಗೋಣ. ಆ್ಯಸ್ ಇಟ್ ಈಸ್ ನಮಗೆ ಇಟಾಲಿಯನ್ ಮಾರ್ಬಲ್ ಸ್ಟೇರ್ಕೇಸ್ ಸಿಗುತ್ತೆ. ಟಫನ್ ಗ್ಲಾಸು ಮತ್ತು ಹ್ಯಾಂಡ್ಗ್ರಾಫ್ ಟೀಕ್ ವುಡ್ಡು. ಪ್ರೊಫೈಲ್ ಲೈಟ್ ಕಂಟಿನ್ಯೂ ಆಗುತ್ತೆ. ವೆಂಟಿಲೇಷನ್ ಇಲ್ಲಿ ಒಂದು ವಿಂಡೋ ಇದೆ. ಥರ್ಡ್ ಫ್ಲೋರಿಗೆ ಮೂವ್ ಆಗ್ತಾ ಇರೋದು. ಆ್ಯಸ್ ಇಟ್ ಈಸ್ ಪ್ಲ್ಯಾನ್ ವೈಸ್ ಥರನೇ ಮನೆ ಕಟ್ಟಿದ್ದಾರೆ. ಈಗ ನಾವು ಥರ್ಡ್ ಫ್ಲೋರಲ್ಲಿದ್ದೀವಿ, ನೋಡ್ತಾ ಇದ್ದೀರಾ. ಸ್ಪೇಷಿಯಸ್ ಜಾಗ. ಆಪೋಸಿಟು ಲಿಫ್ಟ್ ಪ್ರಾವಿಷನ್ ಇಲ್ಲಿ ಬರುತ್ತೆ. ಇದು ಬಾರ್ ಕೌಂಟ್ರು ಹಾಗೆ ಹೀಗೆ ಏನಾದರೂ ಮಾಡ್ಕೋಬೋದು. ಸ್ಟಡಿ ಕ್ಯಾಬಿನೆಟ್, ಬಾರ್ಡರ್ ಕೌಂಟ್ರು ಮತ್ತು ವೆಂಟಿಲೇಷನ್ಗೆ ಅಲ್ಲೊಂದು ಇಲ್ಲಿ ಮಂಗಳೂರು ರೂಫಿಂಗ್ ಇದೆ, ತೋರಿಸ್ಕೊಡ್ತೀನಿ. ಇಲ್ಲೂ ಕೂಡ ಒಂದು ಮಲ್ಟಿಪರ್ಪಸ್ ರೂಮು ಆ್ಯಂಡ್ ಕಾಮನ್ ಬಾತ್ರೂಮ್ ಬರುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು, ಹ್ಯಾಂಡ್ ವಾಶ್ಗೂ ಮಾಡ್ಬೋದು, ವಾಷಿಂಗ್ ಮಿಷಿನು ಇಟ್ಕೋಬೋದು. ಪ್ಲಗ್ ಪಾಯಿಂಟು, ಇನ್ಲೇಟು, ಔಟ್ಲೇಟು. ಅಲ್ಲಿ ಹ್ಯಾಂಡ್ ವಾಶ್ಗೆ. ಕಾಮನ್ ಬಾತ್ರೂಮು ಸೇಮ್ 2x4 ವೆಟ್ರೋಫೈಟ್ ಟೈಲ್ಸ್, ವಾಲ್ ಕ್ಲೈನಿಂಗು, ವಾಲ್ ಮೌಂಟ್ ಕಮೋಡು, ಜಾಗ ಫಿಟ್ಟಿಂಗ್ ಎಲ್ಲ ಸಿಗುತ್ತೆ. ಆಂಟಿ ಸ್ಕಿಡ್ ಫ್ಲೋರಿಂಗು. ಸರಿ, ಹಾಗಾದರೆ ಇದು ಮಲ್ಟಿಪರ್ಪಸ್ ರೂಮು. ನಾವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು ನೋಡಿ. ಸೇಮ್ ಹೋಮ್ ಥಿಯೇಟರ್ ಥರನೇ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ನಾವು ಜಿಮ್ಮು, ಯೋಗ, ಹೋಮ್ ಥಿಯೇಟ್ರು ಅಥವಾ ಮಕ್ಕಳಿಗೆ ಆಟ ಆಡ್ಸೋದಕ್ಕೆ ಜಾಗ ಮಾಡ್ಕೊಂಡಿದ್ವಿ. ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ಬಾಕ್ಸ್ ಫುಲ್ ದೊಡ್ಡದಾಗಿ ಕೊಟ್ಟಿದ್ವಿ. ಪರದೆ ಹಾಕಿದರೆ ಹೋಮ್ ಥಿಯೇಟ್ರು, ಟಿ ವಿ ಇಟ್ಕೊಂಡ್ರೂ ಓಕೆ. ಫ್ಲೋರಿಂಗು ಚೆನ್ನಾಗಿದೆ, ವುಡನ್ ಪ್ಯಾಟ್ರನ್. ಇದು 1x4. ಇಲ್ಲೂ ಕೂಡ ಬಾಲ್ಕನಿ ಇದೆ. ಎಲ್ಲ ವಿಂಡೋ, ಡೋರು ಪ್ರತಿಯೊಂದು ಟೀಕ್ವುಡ್ಡು. ಅಲ್ಲಿ ಆಪೋಸಿಟ್ ಇರೋದು ಪಾರ್ಕು. ಅದು 80 ಫೀಟ್ ರೋಡ್, ಅದು ಕಾರ್ಗಳು ಓಡಾಡ್ತಾ ಇರೋದು. ಇದು ಇಷ್ಟು ಥರ್ಡ್ ಫ್ಲೋರಲ್ಲಿರುವಂತಹ ರೂಮು. ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಮಾಡೋಣ. ಅಂದರೆ ಮಂಗಳೂರು ರೂಫಿಂಗ್ ಎಲ್ಲ ಇದೆ, ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ.
ಸಿಟೌಟ್ ಏರಿಯಾ ಮಾಡಿದ್ದಾರೆ. 1x1 ಸೆರಾಮಿಕ್ ಟೈಲ್ಸ್ ಹಾಕಿದ್ದಾರೆ. ಕೂತ್ಕೊಳ್ಳೋದಕ್ಕೆ ಕಟ್ಟೆಗಳು ಮಾಡಿ ಮಂಗಳೂರು ಹಂಚನ್ನ ಹಾಕಿ ಕೊಟ್ಟಿದ್ದಾರೆ. 4.5 ಅಡಿ ಹೈಟ್ ಆಗಿದೆ ಗೋಡೆಗಳು. ಮಕ್ಕಳೆಲ್ಲ ಈಸಿಯಾಗಿ ಬರ್ಬೋದು ಮೇಲಿನವರೆಗೂ. ತುಂಬ ದೊಡ್ಡದಾಗಿದೆ, ಡೌಟೇ ಇಲ್ಲ. ಇಲ್ಲಿವರೆಗೂ ಕ್ಯಾಮ್ರಾ ಬರುತ್ತೆ ನಮಗೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳಿದೆ. ಹಾಗಾಗಿ ನಾವು ಅಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ನ ಕೊಟ್ಟಿರೋದು. ಅಲ್ಲಿ ತೊಳೆದು ಇಲ್ಲಿ ಒಣಗಾಕೋದು. ಹ್ಯಾಂಡ್ ವಾಶ್ ಏರಿಯಾ ಎಲ್ಲ ಇದೆ, ನಲ್ಲಿ ಬರುತ್ತೆ. ಇದು ಅಪಾರ್ಟ್ಮೆಂಟು. MS ಲ್ಯಾಡರ್ ಕೊಟ್ಟಿದ್ದಾರೆ, ಹೈ ಗೇಜು. ವಯಸ್ಸಾದವರು ಮಕ್ಕಳು ಈಸಿಯಾಗಿ ಹತ್ಬೋದು, ಅಂದರೆ ಅಷ್ಟು ಸೇಫ್ಟಿ ಇದೆ ಅಂತ ಹೇಳ್ತಾಯಿದ್ದೀನಿ. ಟಾಪ್ ಫ್ಲೋರು ಡ್ಯಾಮ್ ಪ್ರೂಫ್ ಪೇಂಟಿಂಗ್ ಮಾಡಿದ್ದಾರೆ. ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದೆ. ಸೋಲಾರ್ ಪಾಯಿಂಟ್ ಎಲ್ಲ ಕೊಟ್ಟಿರುವಂಥದ್ದು. ಇಲ್ಲಿ ಹೆಡ್ ರೂಮು 1000 ಲೀಟರ್ 2 ಸಿಂಟ್ಯಾಕ್ಸ್ ಕೊಟ್ಟು ಮತ್ತು ಹೆಡ್ ರೂಮ್ನ ಕೊಟ್ಟಿರುವಂಥದ್ದು. ಪವರ್ ಜೆಟ್ಟು ಅದು ಇದು ಇಟ್ಕೊಳ್ಳೋದಕ್ಕೋಸ್ಕರ. ಆಂಜನಪುರ 5th ಬ್ಲಾಕಲ್ಲಿ 80 ಫೀಟ್ ರೋಡ್. ಇದು ಲೈಕ್ ಈ ಥರ ಇದೆ, ಫುಲ್ ಡೆವಲಪ್ಪು. DS ಮ್ಯಾಕ್ಸ್ ಅಪಾರ್ಟ್ಮೆಂಟು ಮತ್ತು ರಾಘವೇಂದ್ರ ಸ್ವಾಮಿ ಮಠ, ಅದು ಫೈರ್ ಸ್ಟೇಷನು. ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಇದು 1300 ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾ. ಟೋಟಲ್ ಬಿಲ್ಡಪ್ ಬಂದಮೇಲೆ ಹೇಳ್ತೀನಿ. ನಾರ್ತ್ ಈಸ್ಟ್ ಕಾರ್ನರು, BDA, ಆಂಜನಪುರ 5th ಬ್ಲಾಕು. ಪ್ರೈಸ್ ಹೇಳಿದ್ರೆ 3 CR 85 ಲ್ಯಾಕ್ಸು, 3,85,00,000 ಕೇಳ್ತಿದ್ದಾರೆ. ನೆಗೋಷಿಯಬಲ್ ಇದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಬೇಕಂದಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.